ಇದಕ್ಕೆ ಮತ್ತೆ ಯಾವುದೇ ರೀತಿಯ ಚಿಂತೆ ಮಾಡುವಂತಹ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಎಷ್ಟೋ ಜನ ತುಂಬಾ ಭಯ ಪಟ್ಬಿಡ್ತಾರೆ, ಅಯ್ಯೋ ಇದೇನಪ್ಪ ಹಿಂಗೆ ಗಡ್ಡೆ ಆಗ್ತಾ ಇದೆ, ಪ್ರತಿ ತಿಂಗಳು MC ಆದಾಗ್ಲೂ ಈ ತರ ಆಗ್ಬಿಡತ್ತೆ, ನೋವು ಬರುತ್ತೆ, ಬ್ರೆಸ್ಟ್ ಪೇನ್ ಬರುತ್ತೆ ನನ್ಗೆ ಅಂತ ಎಲ್ಲ ಹೇಳಿ ಚಿಂತೆ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಈಗ ಆಲ್ರೆಡಿ ಮಾಡಿರುವಂತಹ ಮುಟ್ಟಿನ ಸಮಸ್ಯೆಗಳಾದಾಗ ಏನು ಪರಿಹಾರ ಮಾಡಬೇಕು, ಮುಟ್ಟಿನ ದಿನ ನಿಲ್ಲುವಂಥ ಸಂದರ್ಭ ಬಂದಾಗ ಏನು ಮಾಡೋದು, ಅಥವಾ ಅನಿಯಮಿತ ಮುಟ್ಟಾದಾಗ ಅದಕ್ಕೇನು ಪರಿಹಾರ, PCOD ಹೀಗೆಲ್ಲ ಮಾಡಿದಾಗ ಸುಮಾರು ಜನ ನನಗೆ ಪ್ರಶ್ನೆ ಕೇಳಿದ್ದಾರೆ. ಏನಪ್ಪ ಅಂತಂದರೆ, ಮೇಡಮ್ ನಮಗೆ ಮುಟ್ಟಿನ ಸಮಯದಲ್ಲಿ ಬ್ರೆಸ್ಟ್ ಪೇಯ್ನ್ ಅಥವಾ ಚೆಸ್ಟ್ ಪೇಯ್ನ್ ಆಗುತ್ತೆ, ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು, ಇದಕ್ಕೆ ಪರಿಹಾರ ಏನು ಅಂತ ಹೇಳಿಬಿಟ್ಟು. ಸಾಮಾನ್ಯವಾಗಿ ಹಲವರಲ್ಲಿ ಕಾಡುವಂಥ ಒಂದು ಸಮಸ್ಯೆ ಇದು. ಇದನ್ನು ನಾವು ಮ್ಯಾಸ್ಟಾಲ್ಜಿಯಾ ಅಥವಾ ಕ್ಲಿನಿಕಲ್ ಮ್ಯಾಸ್ಟಾಲ್ಜಿಯಾ ಅಂತ ಕೂಡ ಹೇಳ್ತೀವಿ. ಹೇಗೆ ಇದು ಆಗತ್ತೆ ಅಂತ ಕೇಳಿದ್ರೆ, ನೋಡಿ, ನಮ್ಮ ಒಂದು ಏನು ಮುಟ್ಟನ್ನು ನಾವು ಎರಡು ಭಾಗವಾಗಿ ಡಿವೈಡ್ ಮಾಡಿದ್ರೆ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಅಂತ ಹೇಳ್ತೀವಿ. ಸೊ ಅಂಡಾಣು ರಿಲೀಸ್ ಆಗೋ ತನಕ ಫಸ್ಟ್ ಹಾಫು, ಆನಂತರದಲ್ಲಿ ಸೆಕೆಂಡ್ ಹಾಫು. ಈ ಅಂಡಾಣು ರಿಲೀಸ್ ಆದಮೇಲೆ ಏನಾಗುತ್ತಪ್ಪ ಅಂತಂದರೆ, ನಮ್ಮ ಶರೀರದಲ್ಲಿರುವಂತಹ ಹಾರ್ಮೋನ್ಗಳಾದಂತಹ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ಗಳು ಪ್ರೆಗ್ನೆನ್ಸಿಗೆ ನಮ್ಮ ದೇಹವನ್ನು ಪ್ರಿಪೇರ್ ಮಾಡ್ತಾ ಇರ್ತವೆ. ಪ್ರೆಗ್ನೆಂಟ್ ಆಗಬೇಕು ಅಥವಾ ಆ ಅಂಡಾಣು ವೀರ್ಯಾಣು ಜೊತೆ ಸೇರಿ ಪ್ರೆಗ್ನೆನ್ಸಿ ಆಗತ್ತೆ ಅಂತ ಹೇಳೋದಕ್ಕೋಸ್ಕರ ಹಾರ್ಮೋನ್ಗಳು ದೇಹವನ್ನು ಪ್ರಿಪೇರ್ ಮಾಡ್ತವೆ ಅಲ್ವಾ. ಸೊ ಆವಾಗ ಏನಾಗತ್ತಪ್ಪ ಅಂತಂದರೆ, ಬ್ರೆಸ್ಟ್ನಲ್ಲಿರುವಂತಹ ಏನು ಒಂದು ಹಾಲಿನ ಡಕ್ಟ್ಗಳೇನಿದೆ ಅಲ್ವಾ, ಮಿಲ್ಕ್ ಡಕ್ಟ್ಸ್ ಅಂತ ಹೇಳ್ತೀವಿ, ಅವುಗಳು ದೊಡ್ಡ ಆಗತ್ತೆ, ಬ್ರೆಸ್ಟ್ ಟಿಶ್ಯೂಗಳು ಒಂಥರ ಸ್ವೆಲ್ಲಿಂಗ್ ಆಗತ್ತೆ. ಆದ್ದರಿಂದಾಗಿ ಏನಾಗತ್ತಪ್ಪ ಅಂತಂದರೆ, ಈ ಒಂದು ಹೆವಿನೆಸ್ ಅಥವಾ ಹಿಂಗಾಗೋದ್ರಿಂದ ಕೆಲವರಲ್ಲಿ ಎದೆ ದಪ್ಪ ಆಗೋವಂಥದ್ದು, ಮತ್ತು ಮುಟ್ಟಿದ್ರೂ ಸಾಕು ತುಂಬ ನೋವು ಬರೋವಂಥದ್ದು, ಆಮೇಲೆ ಕೆಲವೊಂದು ಸಲ ಸಣ್ಣ ಸಣ್ಣ ಗಡ್ಡೆಗಳ ರೀತಿಯಲ್ಲಿ ಆಗಿಬಿಡೋ ಅಂಥದ್ದು ಎಲ್ಲ ಆಗತ್ತೆ. ಆದರೆ ಇದೇನಾಗತ್ತೆ ಅಂತಂದರೆ, ಪೀರಿಯಡ್ಸ್ ಮುಗಿದ ನಂತರ ಇದೆಲ್ಲ ಕಡಿಮೆ ಆಗಿಬಿಡತ್ತೆ, ನೋವು ಕಡಿಮೆ ಆಗುತ್ತೆ, ಬ್ರೆಸ್ಟ್ ದಪ್ಪ ಆಗಿರೋವಂಥದ್ದು ಕಡಿಮೆ ಆಗುತ್ತೆ, ಮತ್ತು ಸಣ್ಣ ಸಣ್ಣ ಗಡ್ಡೆಗಳಾಗಿದ್ದರೆ ಅದು ಕೂಡ ಕರಗಿ ಹೋಗುತ್ತೆ. ಇದು ನ್ಯಾಚುರಲ್, ನಾರ್ಮಲ್, ಇದಕ್ಕೆ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ನಲ್ಲ, ಈ ಹಾರ್ಮೋನ್ಗಳ ಒಂದು ಪ್ರೆಗ್ನೆನ್ಸಿಗೆ ದೇಹವನ್ನು ರೆಡಿ ಮಾಡೋದ್ರಿಂದಾಗಿ ಆಗುವಂತಹ ಬದಲಾವಣೆ ಇದು, ಅಷ್ಟೇ ಬಿಟ್ಟರೆ ಇದಕ್ಕೆ ಮತ್ತೆ ಯಾವುದೇ ರೀತಿಯ ಚಿಂತೆ ಮಾಡುವಂತಹ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಎಷ್ಟೋ ಜನ ತುಂಬ ಭಯ ಪಟ್ಬಿಡ್ತಾರೆ, ಅಯ್ಯೋ ಇದೇನಪ್ಪ ಹಿಂಗೆ ಗಡ್ಡೆ ಆಗ್ತಾ ಇದೆ, ಪ್ರತಿ ತಿಂಗಳು MC ಆದಾಗಲೂ ಈ ಥರ ಆಗ್ಬಿಡತ್ತೆ, ನೋವು ಬರುತ್ತೆ, ಬ್ರೆಸ್ಟ್ ಪೇನ್ ಬರುತ್ತೆ ನನಗೆ ಅಂತ ಎಲ್ಲ ಹೇಳಿ ಚಿಂತೆ ಮಾಡ್ತಾ ಇರ್ತಾರೆ. ಅದು MC ಮುಗಿದ ತಕ್ಷಣ ನಿಮಗೆ ಕಡಿಮೆ ಆಗುತ್ತೆ ಅಂತ ಆದರೆ ನೀವೇನು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಕಾಳಜಿ ತಗೊಳ್ಬೇಕಾಗತ್ತೆ. ಏನು ಕಾಳಜಿ, ಇದಕ್ಕೆ ಏನು ಮಾಡಬಹುದು, ಈ ಮುಟ್ಟಿನ ಸಂದರ್ಭದಲ್ಲಿ ಆಗುವಂತಹ ಬ್ರೆಸ್ಟ್ ಪೇನ್ ಅಥವಾ ಎದೆಯ ಒಂದು ನೋವು, ಭಾರ ಆಗುವಂಥದ್ದು, ಇದನ್ನು ಹೇಗೆ ಸಂಭಾಳಿಸ್ಬೋದು ಅಂತ ಕೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಪೋರ್ಟನ್ನು ಕೊಡಬೇಕು. ಸೊ ನೀವು ಒಂದು ಒಳ್ಳೆಯ ಕಂಫರ್ಟೇಬಲ್ ಆಗಿರುವಂತಹ ಮತ್ತು ನಿಮ್ಮ ಬ್ರೆಸ್ಟಿಗೆ ಸಪೋರ್ಟ್ ಕೊಡುವಂತಹ ಬ್ರಾವನ್ನು ಉಪಯೋಗಿಸ್ಬೇಕು. ಸೊ ಇದರಿಂದಾಗಿ ಏನಾಗತ್ತಪ್ಪ, ಮೂವ್ಮೆಂಟನ್ನು ಕಡಿಮೆ ಮಾಡಿದಷ್ಟು, ನೀವು ಲೂಸ್ ಆಗಿರೋವಂತಹ ಅಥವಾ ನಿಮ್ಮ ಎದೆಯ ಸೈಜ್ಗಿಂತ ದೊಡ್ಡದಾಗಿರೋವಂತಹ ಬ್ರಾಗಳನ್ನು ಉಪಯೋಗಿಸಿದಾಗ ಅದು ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ನೀವು ಓಡಾಡ್ತೀರಾ, ನಡೀತೀರಾ, ಮೆಟ್ಲತ್ತಿ ಇಳಿತೀರಾ, ಆವಾಗೆಲ್ಲ ಮೂವ್ಮೆಂಟ್ ಆಗಿ ಮತ್ತಷ್ಟು ನೋವು ಬರುತ್ತೆ. ಸೊ ಅದನ್ನು ರಿಸ್ಟ್ರಿಕ್ಟ್ ಮಾಡಬೇಕು ನೀವು ಮೂವ್ಮೆಂಟನ್ನು. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಚೆಸ್ಟಿಗೆ ಕರೆಕ್ಟಾಗಿ ಫಿಟ್ ಆಗುವಂತಹ, ಕರೆಕ್ಟಾಗಿ ಕಂಫರ್ಟೇಬಲ್ ಆಗಿ ಫಿಟ್ ಆಗುವಂತಹ, ನಿಮ್ಮ ಬ್ರೆಸ್ಟನ್ನು ಹೋಲ್ಡ್ ಮಾಡುವಂತಹ ಒಂದು ಕರೆಕ್ಟ್ ಸಪೋರ್ಟಿವ್ ಬ್ರಾವನ್ನು ಉಪಯೋಗಿಸೋದು ತುಂಬ 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 ಅಗತ್ಯ. ಅದರಿಂದಾಗಿ ನೀವು ಆಗುವಂತಹ ನೋವನ್ನು ಸ್ವಲ್ಪ ಮಿನಿಮೈಸ್ ಮಾಡ್ಕೊಳ್ಬಹುದು, ಕಂಫರ್ಟೇಬಲಿ ಆ ಫೇಸನ್ನು ನೀವು ಕಳಿಬಹುದು. ಇನ್ನೊಂದು ಏನು ಮಾಡ್ಬೋದಪ್ಪ ಅಂತಂದರೆ, ನೀವು ನಿಮ್ಮ ಎದೆಗೆ ಒಂದು ಸ್ವಲ್ಪ ಬಿಸಿ ನೀರಿನ ಶಾಖ ಅಥವಾ ಐಸ್ ಪ್ಯಾಕ್, ನಿಮ್ಮ ಒಂದು ಯಾವ ರೀತಿಯ ನಿಮಗೆ ನೋವು ಆಗ್ತಾ ಇದೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಒಂದೋ ಬಿಸಿ ನೀರಿನ ಶಾಖವನ್ನು ಕೊಡಬಹುದು, ಇಲ್ಲ ಅಂತಂದರೆ ಈವನ್ ಐಸ್ ಪ್ಯಾಕನ್ನು ಕೂಡ ಇಟ್ಕೊಳ್ಬೋದು. ಇದರಿಂದಾಗಿ ನೋವಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಟ್ಟಾಗೆ ಆಗತ್ತೆ. ಗೊತ್ತಾಯ್ತಲ್ವಾ? ಇದು ನೀವು ಒಂದು ಜೀವನ ಶೈಲಿ ಬದಲಾವಣೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಆಹಾರದಲ್ಲಿ ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ, ನೋಡಿ, ಟೀ, ಕಾಫಿ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂದರೆ ಸೋಡಾ, ಶರ್ಬತ್ತು, ಇಂಥದ್ದನ್ನೆಲ್ಲ ನೀವು ಆದಷ್ಟು ಕಟ್ ಡೌನ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಆ ಬ್ರೆಸ್ಟ್ ಸೆನ್ಸಿಟಿವಿಟಿಯನ್ನು ನೀವು
ಕಡಿಮೆ ಮಾಡ್ದಂಗೆ ಆಗುತ್ತೆ. ಅದರಿಂದಾಗಿ ನೋವು ಒಂಥರ ಮುಟ್ಟಿದ್ರೂ ನೋವು ಬರುತ್ತೆ, ಅಥವಾ ಹಾಗೆ ಇದ್ರೂ ತುಂಬ ಪೇಯ್ನ್ ಆಗುತ್ತೆ, ಮೂಮೆಂಟಲ್ಲೂ ನೋವಾಗುತ್ತೆ, ಇಂಥದನ್ನೆಲ್ಲ ಅದು ಸರಿ ಮಾಡಿಕೊಡುತ್ತೆ. ಸೊ ಟೀ ಕಾಫಿ ಇರಿಟೇಷನ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಸೊ ಟೀ ಕಾಫಿ ಮತ್ತು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆಗಿರುವಂಥ ಸೋಡಾ ಶರ್ಬತ್ತು ಇಂಥದನ್ನೆಲ್ಲ ಕಡಿಮೆ ಮಾಡಬೇಕು. ಇನ್ನೊಂದು ಉಪ್ಪಿನ ಪ್ರಮಾಣವನ್ನು ತುಂಬ ಕಮ್ಮಿ ಮಾಡಬೇಕು. ನಾನು ಮುಂಚೆ ಕೂಡ ಹೇಳಿದ್ದೆ ಹಲವಾರು ವಿಡಿಯೋಗಳಲ್ಲಿ, ಪೀರಿಯಡ್ಸ್ ಟೈಮ್ ಹತ್ತಿರ ಬರ್ತಾ ಇದೆ ಅಂತ ಅನ್ನೋವಾಗ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡೋದ್ರಿಂದ ಇದು ದೇಹದಲ್ಲಿ ವಾಟರ್ ರಿಟೆನ್ಷನನ್ನು ಕಡಿಮೆ ಮಾಡುತ್ತೆ. ನಾರ್ಮಲಿ ಉಪ್ಪಿನಕಾಯಿ ಅಥವಾ ಈಗ ಪ್ರೊಸೆಸ್ಡ್ ಫುಡ್, ಜಂಕ್ ಫುಡ್ ಎಲ್ಲ ತಿಂದರೆ ಅದರಲ್ಲಿ ಉಪ್ಪಿನ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ದೇಹದಲ್ಲಿ ವಾಟರ್ ರಿಟೆನ್ಷನನ್ನು ಅದು ಮಾಡುತ್ತೆ. ಆದ್ದರಿಂದನೇ ಮುಟ್ಟಿನ ಸಮಯ ಬಂದಾಗ ಕೆಲವರಿಗೆ ದಪ್ಪ ಆದಂಗೆ ಅನಿಸುತ್ತೆ, ಮೈಯೆಲ್ಲ ಒಜ್ಜೆ ಅನಿಸುತ್ತೆ. ಸೊ ಹಾಗಾಗಿ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಿ. ಇದರಿಂದಾಗಿ ಕೂಡ ನೀವು ಬ್ರೆಸ್ಟ್ ಸ್ವೆಲ್ಲಿಂಗ್ ಆಗುವಂಥದ್ದು ಅಥವಾ ಹೆವಿ ಬ್ರೆಸ್ಟ್ ಅಂತ ಹೇಳ್ತೀವಲ್ಲ, ಆಗುವಂಥದ್ದನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಇದೆಲ್ಲ ಏನು ಮುಟ್ಟಿನ ಸಂದರ್ಭದಲ್ಲಿ ಆಗುವಂತಹ ಒಂದು ಬ್ರೆಸ್ಟ್ ಪೇಯ್ನು, ಚೆಸ್ಟ್ ಪೇಯ್ನಿಗೆ ನೀವು ತಗೊಳ್ಳುವಂತಹ ಕಾಳಜಿ ಆಯಿತು. ಇನ್ನು ಇಂಪಾರ್ಟೆಂಟ್ ಟಿಪ್ ಅಥವಾ ಇಂಪಾರ್ಟೆಂಟ್ ನೋಟ್ ನೀವೇನು ಮಾಡಬೇಕಪ್ಪ ಅಂತಂದರೆ, ಅಕಸ್ಮಾತ್ ಯಾವಾಗ ಡಾಕ್ಟ್ರಿಗೆ ತೋರಿಸ್ಬೇಕು ಅಥವಾ ಯಾವಾಗ ನೀವು ವರಿ ಮಾಡ್ಕೊಳ್ಬೇಕು ಅಥವಾ ಚಿಕಿತ್ಸೆಗಾಗಿ ಹೋಗಬೇಕು ಅಂತ ಕೇಳಿದ್ರೆ, ಅಕಸ್ಮಾತ್ ಈ ಒಂದು ಏನು ಎದೆಯಲ್ಲಿ ಬ್ರೆಸ್ಟ್ನಲ್ಲಿ ಹೊಸದಾಗಿ ಆಗಿರುವಂತಹ ಗಂಟುಗಳಾಗಿರುವಂತಹ ಒಂದು ಏನಾದರೂ ದೊಡ್ಡ ಗಂಟು ನಿಮ್ಮಲ್ಲಿ ಕಾಣಿಸ್ಕೊಳ್ತು ಎದೆ ಭಾಗದಲ್ಲಿ, ಅದು MC ಮುಗಿದ್ರೆ ಕೂಡ ಕಮ್ಮಿ ಹೋಗಿಲ್ಲ ಅಂತಂದರೆ ಆಗ ನೀವು ಅದರ ಬಗ್ಗೆ ಕಾಳಜಿ ತಗೊಳ್ಬೇಕು, ಡಾಕ್ಟ್ರಿಗೆ ತೋರಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಪ್ಪಲಲ್ಲಿ ಏನಾದರೂ ಸೋರಿಕೆ ಇದೆ, ಡಿಸ್ಚಾರ್ಜ್ ಏನಾದರೂ ಆಗ್ತಾ ಇದೆ, ಆ ಥರ MC ಮುಗಿದ್ರೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ, ಈ ಥರ ಸಂದರ್ಭ ಇದ್ದಾಗ ಕೂಡ ನೀವು ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕು. ಮತ್ತೇನಾದರೂ ಎದೆ ಭಾಗ ಅಥವಾ ಬ್ರೆಸ್ಟ್ನ ಭಾಗದಲ್ಲಿ ಬಿಸಿ ಆಗುವಂಥದ್ದು, ಸ್ಕಿನ್ ಕಲರ್ ಚೇಂಜ್ ಆಗುವಂಥದ್ದು, ಈ ಥರದ್ದೆಲ್ಲ ಆದಾಗ ಕೂಡ ನೀವು ಡಾಕ್ಟರ್ನ ಕಂಡು ಅದಕ್ಕೆ ತಕ್ಕ ಪರಿಹಾರವನ್ನು ಅವರಿಂದ ತಿಳ್ಕೊಳ್ಬೋದು. ಸೊ ಹಾಗಾಗಿ ಎಲ್ಲಿಯವರೆಗೆ ಯಾವುದ್ರವರೆಗೆ ನೀವು ಮನೆಯಲ್ಲಿ ಕಾಳಜಿಯನ್ನು ಮಾಡ್ಕೊಳ್ಬಹುದು, ಯಾವಾಗ ಡಾಕ್ಟ್ರಿಗೆ ತೋರಿಸ್ಬೇಕು ಅನ್ನುವಂತಹ ಒಂದು ಡಿಸಿಷನನ್ನು ನೀವು ತಗೊಳ್ಬೇಕಾಗತ್ತೆ. MC ಮುಗಿದ ನಂತರ ಇದೆಲ್ಲ ಸಮಸ್ಯೆ ಪರಿಹಾರ ಆಯಿತು ಅಂತಂದರೆ ಅದು ನ್ಯಾಚುರಲ್, ಏನೂ ಸಮಸ್ಯೆ ಆಗೋದಿಲ್ಲ, ಭಯ ಪಡೋದು, ಚಿಂತೆ ಮಾಡೋದು ಬೇಡ. ಇನ್ನು ಅಕಸ್ಮಾತ್ MC ಮುಗಿದ ಮೇಲೂ ಈ ಥರ ಸಂದರ್ಭಗಳಿದೆ, ಗಂಟುಗಳು ಹಾಗೆ ಉಳಿತಾ ಇದೆ, ಕಲರ್ ಚೇಂಜ್ ಆಗಿದೆ, ನಿಪ್ಪಲ್ ಡಿಸ್ಚಾರ್ಜ್ ಇದೆ, ಇಂಥದ್ದೆಲ್ಲ ಸಂದರ್ಭ ಇದ್ದಾಗ ಡಾಕ್ಟ್ರಿಗೆ ತೋರಿಸಿ ಸರಿಯಾದಂತಹ ಪರಿಹಾರವನ್ನು ಮಾಡ್ಕೊಳ್ಬೋದು. ಆದರೆ ಯಾವುದೇ ಭಯ ಇಲ್ಲದೆ, ಚಿಂತೆ ಇಲ್ಲದೆ ನೀವು MC ಟೈಮಲ್ಲಿ ಎದೆ ನೋವು ಬಂತು, ಬ್ರೆಸ್ಟ್ ಪೇಯ್ನ್ ಬಂತು ಅಂತಂದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಅದು ಸರಿಯಾಗುವಂಥ ಸಂದರ್ಭಗಳಿರುತ್ತೆ. ಆದರೆ ಕಾಳಜಿ ವಹಿಸಬೇಕು, ಸಪೋರ್ಟ್ ಆ್ಯಂಡ್ ಕಂಫರ್ಟನ್ನು ಕೊಡಬೇಕು ಅದಕ್ಕೆ, ಮತ್ತು ಆಹಾರದಲ್ಲಿ ಏನೇನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀನಲ್ಲ ಅದನ್ನೆಲ್ಲ ಮಾಡಿಕೊಂಡು ಇದರ ಪರಿಹಾರವನ್ನು ನೀವು ಮಾಡ್ಕೊಳ್ಬಹುದು. ಇಂಥದ್ದೇ ಹಲವಾರು ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಆರೋಗ್ಯವಾಗಿರಿ. ನಮಸ್ಕಾರ.